ಮುಖಾಂತರ ಅರ್ಧಕ್ಕರ್ಧ ಪ್ರಾಬ್ಲಮೇ ಸಾಲ್ವ್ ಆಗಿಬಿಡುತ್ತೆ. ಇವತ್ತು ಆ ಲಕ್ಷಣ ಈ ಸಿನಿಮಾದ ಅಂದರೆ ನಾನು ಇವತ್ತು ಸಿನಿಮಾದ ರೆಸ್ಪಾನ್ಸ್ ಏನು ನೋಡಿದೆ, ಇವಾಗ ನಿರ್ಮಾಪಕರನ್ನು ಕೂಡ ಮಾತಾಡ್ತಿದ್ದಂಥ ಇದರಲ್ಲಿ ನೋಡಿದಾಗ ಶರಣ್ ಅವರೇ ನಮಗೆ ಮುಂದೆ ಈ ಥರದ ಸಮಸ್ಯೆ ಇರಲ್ಲ ಅನಿಸುತ್ತೆ. ತುಂಬ ಒಳ್ಳೆ ರಿಪೋರ್ಟ್ ಬರ್ತಾಯಿದೆ. ಎಲ್ಲ ಕಡೆಯೂ ಕೂಡ ಇವತ್ತು ಫುಟ್ಫಾಲ್ ಜಾಸ್ತಿ ಆಗಿದೆ ಅಂತ ಅನ್ನೋವಂಥದ್ದು ಕೇಳ್ಪಟ್ಟು ನನಗೆ ಈ ಸಿನಿಮಾದ ಒಂದು ಭಾಗವಾಗಿ ನನಗೆ ಸಿಕ್ಕಂಥ ಒಂದು ನೆಮ್ಮದಿ ಬೇರೆ ಏನಿಲ್ಲ. ನಾನು ಆವಾಗಲೇ ಹೇಳಿದೆ, ನಿನ್ನೆ ನಾನು ಭಾಳ ಟೆನ್ಷನಲ್ಲಿ ಮಲ್ಕೊಂಡಿದ್ದೆ, ಇವತ್ತು ನೆಮ್ಮದಿಯಾಗಿ ಮಲ್ಕೊತೀನಿ. ಸರ್, ಯೂಶಲಿ ಒಂದು ಹಾರರ್ ಸಿನಿಮಾ ಅಂತ ಬಂದಾಗ ಕ್ವಾಲಿಟಿ ತುಂಬ ಮ್ಯಾಟರ್ ಆಗುತ್ತೆ. ಹೌದು, ನಾವು ಇದ್ರ ವಿಚಾರವಾಗಿ ಹಿಂದಿನ ಪ್ರೆಸ್ ಮೀಟಲ್ಲೂ ಕೂಡ ಮಾತಾಡಿದ್ವಿ. ಬಟ್ ವಿಜುವಲಿ ನಾವು ನೋಡಿದಾಗ ಹೌದು ಪ್ರತಿಯೊಬ್ಬರು ಹೊರಗಡೆ ಬರ್ತಿರುವಾಗ ಮಾತಾಡ್ತಿರೋದು ಇಂಗ್ಲೀಷ್ ಸಿನಿಮಾಗೆ ಕಾಂಪಿಟೇಷನ್ ಕೊಡುವಂಥ ಸಿನಿಮಾ ಕ್ವಾಲಿಟಿ ವೈಸಲ್ಲಿ ಅಂತ ಹೇಳ್ತಾರೆ. ಸೊ ಈ ಒಂದು ರಿವ್ಯೂನ ಕೊಡ್ತಿರುವಾಗ ಕೆಲಸ ಮಾಡಿರುವಂಥ ನಿಮಗೆ ಎಷ್ಟು ತೃಪ್ತಿ ಸಿಗ್ತಾ ಇದೆ? ನನಗೆ ತೃಪ್ತಿ ಅನ್ನೋದಕ್ಕಿಂತ ಈ ಬ್ಲೆಸ್ಡ್ ಫೀಲಿಂಗ್ ಬರುತ್ತೆ ಗೊತ್ತಾ, ಒಂದು ಸಾರ್ಥಕತೆ ವಿಚಾರ, ಲಕ್ ಅನ್ನೋವಂಥದ್ದು. ಎಷ್ಟು ಅದೃಷ್ಟವಂತನಪ್ಪ ನಾನು ಈ ಸಿನಿಮಾದಲ್ಲಿದ್ದೀನಿ ಅಂತ ಅನ್ನುವಂಥದ್ದು. ಈ ಥರದ ಟೀಮ್ ಸಿಗುವಂಥದ್ದು, ಈ ಥರದ ಒಂದು ತಂಡ ಸಿಗುವಂಥದ್ದು, ಈ ಥರದೊಂದು ಕತೆ ಸಿಗುವಂಥದ್ದು ಒಂದು ಅದೃಷ್ಟದ ವಿಚಾರನೇ. ಇವತ್ತು ನನಗೆ ಭಾಳ ಅದೃಷ್ಟವಂತ ಅಂತ ಅನ್ನಿಸ್ತಾ ಇದೆ. ನಾನು ಕರ್ವಾ ಸಿನಿಮಾ ನೋಡಿದ್ದೆ. ಕರ್ವಾ ಸಿನಿಮಾ ನೋಡಿದಾಗ ಯೂಶಲಿ ನನಗೆ ಈ ಥರದ್ದು ತುಂಬ ಚೆಂದ ಇರುವಂಥ ಟೀಮಿನ ಯಾವುದೇ ಸಿನಿಮಾ ನೋಡಿದಾಗ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಇದೊಂದು ಸ್ವಲ್ಪ ನನಗೆ ಮೊದಲಿಂದನೂ ಅದೇನೋ ಖುಷಿ ನನಗೆ ಅವ್ರಿಗೆ ಹಂಚ್ಕೊಂಡಾಗ. ಕರ್ವಾ ಸಿನಿಮಾ ನೋಡಿದಾಗ ಯಾರು ಡೈರೆಕ್ಟ್ರು ಅಂತ ನನಗೆ ಗೊತ್ತಾಗಿತ್ತು, ನವನೀತ್ ಅವರು ಅಂತ. ಅವ್ರು ಫೋನ್ ಮಾಡಬೇಕು, ನಾನು ಹೇಳಬೇಕು ಎಷ್ಟು ಚೆಂದ ಮಾಡಿದ್ದೀರಿ. ಯಾಕಂದರೆ ನಾನೊಂದು ಹಾರರ್ ಫಿಲ್ಮ್ ಫ್ಯಾನ್ ಅಂತ ಎಲ್ಲರಿಗೂ ಗೊತ್ತು. ಹೇಳಬೇಕು ಅಂತಿದ್ದಾಗ ಹೇಳಬೇಕು ಅಂತ ಒಂದಿಷ್ಟು ಅವ್ರ ನಂಬರ್ಸ್ನ ಹುಡುಕಾಡ್ತಾ ಇರೋವಂಥ ಟೈಮಿನಲ್ಲಿ ಒಂದು ಕರೆ ಬರುತ್ತೆ ನನಗೆ. ಏನಂತಂದರೆ, ಸರ್ ಕರ್ವಾ ನವನೀತ್ ಅವ್ರು ನಿಮಗೊಂದು ಕತೆ ಹೇಳ್ಬೇಕಂತೆ. ನೋಡಿ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ಅವ್ರನ್ನ. ಏನಕ್ಕೆ ಅಂತಂದರೆ ಸಿನಿಮಾ ಮಾಡೋ ವಿಚಾರಕ್ಕಲ್ಲ, ಈ ಸಿನಿಮಾ ಚೆನ್ನಾಗಿದೆ ರೀ, ಎಷ್ಟು ಚಂದ ಮಾಡಿದ್ದೀರಾ ನಿಮ್ಮ ಅಂತ ಹುಡುಕಬೇಕು ಅಂತ ಅನ್ನೋವಂಥ ಸಮಯದಲ್ಲಿ ಅವ್ರಿಗೆ ನನ್ನ ಮೇಲೆ ಒಂದು ಸಿನಿಮಾ, ನನ್ನ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋದು ಬರುತ್ತೆ. ಎಂಥ ಕಾಕತಾಳೀಯ. ಅವಾಗಲೇ ಅಂದ್ಕೊಂಡೆ, ನನಗೆ ಇಷ್ಟವಾದ ಜಾನರು, ನನಗೆ ಇಷ್ಟವಾದ ಸಿನಿಮಾದ ನಿರ್ದೇಶಕರು ಅವ್ರ ಕಡೆಯಿಂದ ಒಂದು ಕತೆ ಹೇಳುವಂಥ ಒಂದು ಅವಕಾಶ ಬಂತು ಅಂತಲ್ಲ. ನಾನು ಆವಾಗಲೇ ಡಿಸೈಡ್ ಮಾಡಿದೆ, ಈ ವಯನ್ ಬಿಡಬಾರ್ದು. ಆಮೇಲೆ ಒಂದು ಕತೆನ ಹೇಳಿದ್ರು. ನಾನು ಕರ್ವಾದ ಆಜು ಬಾಜು ಇರುವಂಥ ಕತೆ ಆಗಿರುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ನೋ, ಅವರು ಕರ್ವನೇ ಬೇರೆ, ಈ ಸಿನಿಮಾನೇ ಬೇರೆ. ಆದರೆ ಒಂದು ಪ್ರಪಂಚ ಅಂತ ಇರುತ್ತೆಯಲ್ಲ, ಕರ್ವಾ ಪ್ರಪಂಚ ಅನ್ಬೋದು ಅಥವಾ ನವನೀತ್ ಅವರ ಪ್ರಪಂಚ ಅಂತ ಹೇಳ್ಬೋದು. ಆ ಪ್ರಪಂಚಕ್ಕೆ ಸೇರೋವಂಥ ಇನ್ನೊಂದು ಸಿನಿಮಾ ಅಂತ ಅಂದ್ಕೊಂಡ್ರಿ. ಕತೆ ಹೇಳ್ಬೇಕಾದ್ರೆ ಗೊತ್ತಾಯಿತು, ಈ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ಸನ್ನು ಕೇಳುತ್ತೆ ಅಂತ ಅನ್ನೋವಂಥದ್ದು. ಅಲ್ಲಿ ನಮಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ಬಂದು ನಿಂತ್ಕೊಂಡಂಥವ್ರೆ ಈ ಸಿನಿಮಾದ ನಿರ್ಮಾಪಕರು. ಅವ್ರು ಬಂದು ಅವರೇ ಹೇಳ್ಬಿಟ್ರು, ಸರ್ ಇದು ಕತೆನೇ ನೋಡ್ತಾ ಇದ್ದರೆ ಒಂದು ಇಂಗ್ಲೀಷ್ ಪಿಕ್ಚರ್ ಥರದ್ದು ಒಂದು ಕತೆ ನಮಗೆ ಎಲ್ಲ ವಿಜುವಲಿ ಕಾಣಿಸ್ತಾ ಇದೆ. ನನಗೆ ಅದನ್ನು ನಾವು ಅಚೀವ್ ಮಾಡಬೇಕು ಅಂತ ಅನ್ನೋದಾದರೆ ಅಂಥ ಟೆಕ್ನಿಷಿಯನ್ಸೇ ಬೇಕು ಅಂತ ನನಗೇನು ಅನಿಸಿತ್ತು, ಅದು ಒಬ್ಬ ನಿರ್ಮಾಪಕರಿಗೆ ಅನಿಸಿದೆ ಅಂತ ಅನ್ನೋದಾದರೆ, ಒಬ್ಬ ನಟನಿಗೆ ಅದಕ್ಕಿಂತ ಒಂದು ದೊಡ್ಡ ಶಕ್ತಿ, ಅದಕ್ಕಿಂತ ಒಂದು ದೊಡ್ಡ ನಿರಾಳತೆ ಇದೆ ಗೊತ್ತಾ. ಹೆಂಗೆ ಅನಿಸುತ್ತೆ ಗೊತ್ತಾ ಸರ್, ನಾನು ಮಾಡುವಂಥ ಒಂದು ಸಿನಿಮಾ ಸೇಫ್ ಹ್ಯಾಂಡ್ಸಲ್ಲಿ ಅಪ್ಪ ಒಂದು ಒಳ್ಳೆಯ ಕೈಗಳ ಜೊತೆಲಿ ಸೇರಿಕೊಂಡಿದೆ, ಒಂದು ಒಳ್ಳೆ ಮಡಿಲಿಗೆ ಸೇರಿದೆ ಅಂತ ಅನ್ನೋವಂಥ ತೃಪ್ತಿ ಯಾವಾಗ ಬರುತ್ತೆ ಅಂತಂದರೆ, ಈ ಸಿನಿಮಾ ಹೀಗೆ ಮಾಡೋಣ ಅಂತ ಅನ್ನೋವಂಥದ್ದು ತಂಡಕ್ಕೆ ಬರುತ್ತೆ ಗೊತ್ತಾ. ಆವಾಗ ನನಗೆ ದೊಡ್ಡ ಒಂದು ಬೆನ್ನೆಲುಬಾಗಿ ಸಿಕ್ಕಂಥವ್ರೆ ಅನೂಪ್, ಈ ಸಿನಿಮಾದ ಸಿನಿಮಾಟೋಗ್ರಾಫರ್. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಈ ಸಿನಿಮಾದ ನಿಜವಾದ ಹೀರೋಗಳು ಟೆಕ್ನಿಷಿಯನ್ಸು ಅಂತ. ಅನೂಪ್ ಅವರು ಈ ಸಿನಿಮಾದ ಸಿನಿಮಾಟೋಗ್ರಫಿ. ಇವತ್ತು ನೀವೇನೇನು ಮೆಚ್ಕೊಳ್ತಾ ಇದ್ದೀರಿ ಅದು ಅನೂಪ್ ಅವರ ಕೆಲಸ. ಇವತ್ತು ನೀವೇನೇನು ಮೆಚ್ಕೊಳ್ತಾ ಇದ್ದೀರಿ ಅದು ಅವಿನಾಶ್ ಸೌಂಡನ್ನು, ಅಂದರೆ ರಿಕಾರ್ಡಿಂಗನ್ನು ಮಾಡಿದಂಥವ್ರು. ರಸುಲ್ ಪೂಕೋಟಿ ಅವರ ಸೌಂಡ್ ಡಿಸೈನಿಂಗು, ಆಸ್ಕರ್ ವಿನ್ನರ್ ಅವರು, ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ಆಗಿರ್ತಾರೆ ಅವರು. ಸೊ ಅವ್ರನ್ನ ರೋಪಿಂಗ್ ಮಾಡುವಂಥದ್ದೇ ಅವರು ತುಂಬ ಒಂದಿಷ್ಟು ತಿಂಗಳುಗಳ ಕಟ್ಟಲೆ ಅವ್ರ ಸಂಪರ್ಕ ತಗೊಳ್ಳೋದಕ್ಕೇ ಇವತ್ತು ಒಂದಿಷ್ಟು ಕಡೆ ಆ ಥರದ್ದು ಒಂದು ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದಾದರೆ ಅದು ಶರಣ್ ಅಲ್ಲ. ಅದಕ್ಕೆ ಒಬ್ಬರು ನಿರ್ದೇಶಕರಿದ್ದಾರೆ, ಅದಕ್ಕೆ ಸೌಂಡ್ ಡಿಸೈನರ್ ಇದ್ದಾರೆ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಮತ್ತು ಒಬ್ಬ ಸಿನಿಮಾಟೋಗ್ರಾಫರ್ ಇದ್ದಾರೆ. ಇವತ್ತು ಸಿನಿಮಾ ಇವ್ನು ಬೇರೆ ಥರ ಇದೆ, ಸ್ವಲ್ಪ ಇವೆಲ್ಲ ಒಂದು ಬೇರೆ ಒಂದು ಥರದ ಸಿನಿಮಾ ಇದು ಅಂತ ಅನ್ನೋವಂಥದ್ರಲ್ಲಿ ಅಲ್ಲಿ ಮೆಚ್ಕೊಳ್ತಾ ಇದ್ದೀರಾ ನೀವು ಅಂತ ಅನ್ನೋದಾದರೆ, ಇದು ಈ ಸಿನಿಮಾದ ಟೆಕ್ನಿಷಿಯನ್ಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಓಕೆ, ಇದೆಲ್ಲದ್ರ ಜೊತೆ ಸಿನಿಮಾ ಕೊನೆಯ ಭಾಗದಲ್ಲಿ, ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ಒಂದಾದರೆ ಕೊನೆಯ ಭಾಗದಲ್ಲಿ ಒಂದಿಷ್ಟು ಕ್ವೆಶನ್ಸ್ನ ಮೂಡಿಸ್ತೀರಾ. ಹಲವಾರು ಹಿಟ್ ಸಿನಿಮಾಗಳ ಸೊ ಪಾರ್ಟ್ 2ನಲ್ಲಿ ಇದೆಲ್ಲದೂ ಆ್ಯಡ್ ಆನ್ ಆಗುತ್ತೆ ಅಥವಾ ನೀವು ಆ ಒಂದು ಸಿನಿಮಾಗೆ ಜೋಡಣೆ ಆಗ್ತೀರಾ? ಸರ್ ಏನು ಗೊತ್ತಾ, ನಿಜ ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಚೆನ್ನಾಗಾಗೋದರ ಜೊತೆಯಲ್ಲಿ ಮಾತ್ರ
ಅದರ ಮುಂದುವರೆದ ಅವತರಣೆ ಆಗಬೇಕು, ಆಗುತ್ತೆ ಅದು ಆ್ಯಕ್ಚುಲಿ. ನಾವು ಇದನ್ನು ಲೀಡ್ ಕೊಟ್ಟಿರೋ ಅಂಥದ್ದು ಯಾವುದೇ ಬೇರೆ ಉದ್ದೇಶಕ್ಕಲ್ಲ, ಖಂಡಿತವಾಗ್ಲೂ ಒಂದು ಎಳೆ ಸಿಕ್ತು. ಓಕೆ, ಒಂದು ಎಳೆ ಸಿಕ್ತು. ನೋಡೋಣ, ದೇವ್ರ ದಯದಿಂದ ಖಂಡಿತವಾಗ್ಲೂ ಈ ಸಿನಿಮಾ ಏನಾದ್ರು ಚೆನ್ನಾಗಾಯಿತು ಅಂತಂತಂದರೆ ಆ ಎಳೆ ಸಿಕ್ಕಿರೋದನ್ನ ಭದ್ರ ಮಾಡ್ಕೊಳ್ಳೋಣ ಅಂತ ಅನ್ನೋವಂಥದ್ದು ಅಷ್ಟೇ. ಅದೊಂದು ಚಿಕ್ಕ ಲೈನ್ ಸಿಕ್ಕಿದೆ, ಭಾಳ ಚೆಂದ ಸಿಕ್ಕಿದೆ. ಲಾಸ್ಟಿನಲ್ಲಿ ನೀವೇ ಹೇಳ್ದಂಗೆ ಲಾಸ್ಟ್ ಸೀನಲ್ಲಿ ಒಂದು ಮಹಾನುಭಾವರ ನಮ್ಮ ಜೊತೆಯಲ್ಲಿ ಅವರ ಆಶೀರ್ವಾದ ಇರುವಂಥದ್ದು. ದೇವರು ಬರ್ತಾರೆ, ಅದಾದ ನಂತರ ಇಬ್ಬರು ಇದ್ದಾರೆ ಅದೇ ಹೇಳ್ತಾರೆ, ದೇವರು ಬರ್ತಾರೆ. ನಾನು ಅದೇ ಹೇಳಿದ್ನಲ್ಲ ಅವಾಗ, ನಾನೊಬ್ಬ ಕಾಮಿಡಿಯನ್ ಆಗಿ ಕಾಮಿಡಿ ಡೈಲಾಗ್ಗಳಿಗೆ ಸಿಲೆಗಳನ್ನ ಹೊಡೆಯುವಂಥದ್ದು, ಆ್ಯಕ್ಷನ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಇದನ್ನು ಸಿಲೆ ಹೊಡೆಯುವಂಥದ್ದು ನಾವು ಇವತ್ತು ದೇವರು ಬರ್ತಿದ್ದಂಗೆ, ಆಂಜನೇಯ ಬರ್ತಿದ್ದಂಗೆ ಗುಮ್ಮಂತ ಥಿಯೇಟ್ರು ಶಿಳ್ಳೆ ಚಪ್ಪಾಳೆಗಳಾದಾಗ ನನಗೆ ನಿಜಕ್ಕೂ ಸರ್ ಒಂಥರ ನಾನು ಆ ಸಿನಿಮಾದಲ್ಲಿ ಇದ್ದೀನಿ ಅಂತಲ್ಲ, ಹಿಂಗೆ ನನಗೆ ಅನಿಸಿದ್ದಂಥದ್ದು. ಅದು ಕೆಲವು ಸಿನಿಮಾಗಳಿಗೆ ಅದಾಗೆ ತೊಗೊಂಡ್ಬಿಡುತ್ತೆ, ನಾವು ಮಾಡೋದಲ್ಲ ಸರ್. ಕೆಲವು ಟೈಮ್ ನಮ್ಮನ್ನು ಮೀರಿದ್ದು ಏನೋ ಒಂದು ಶಕ್ತಿ ಆಟ ಆಡಿಸುತ್ತೆ ನಮ್ಮನ್ನು ಈ ಸಿನಿಮಾ ಕಾರಣ. ಆಮೇಲೆ ನೀವು ಆವಾಗಲೇ ಹೇಳಿದ್ರಿ, ಸೂಪರ್ ಸ್ಟಾರ್ ಒಬ್ಬರು, ಅವರ ಆಶೀರ್ವಾದ ಮತ್ತು ಅವರು ಈ ಸಿನಿಮಾದರ ಜೊತೆಯಲ್ಲಿ ಅವರ ಆಶೀರ್ವಾದ ಇರೋವಂಥದ್ದು. ನಾನು ಜಾಸ್ತಿ ಬಿಟ್ಕೊಡೋಂಗಿಲ್ಲ ಇದನ್ನು. ಅದೊಂದು ಭಾಳ ಟ್ರಿಕ್ಕಿ ವಿಚಾರ, ಅದು ತುಂಬ ಒಂದು ಟ್ವಿಸ್ಟ್ ಇರೋವಂಥ ಒಂದು ವಿಚಾರ. ಅವರ ಆಶೀರ್ವಾದ ನಮ್ಮ ಜೊತೆಲಿದೆ. ಇನ್ನೊಂದು ಸ್ವಲ್ಪ ದಿವಸ ಇನ್ನೇನು ಸೋಷಿಯಲ್ ಮೀಡಿಯಾ ತುಂಬ ಇದಾಗಿದೆ, ಎಲ್ಲ ಅವರ ಆಶೀರ್ವಾದ ಈ ಸಿನಿಮಾದಲ್ಲಿ ಇರುವಂಥ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆ ಒಂದೇ ಒಂದು ಸೀನ್ ಆ್ಯಕ್ಟ್ ಮಾಡುವಂಥ ಒಂದು ನನ್ನ ಈ ವೃತ್ತಿ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಅದು ಆ್ಯಕ್ಚುಲಿ. ಇವತ್ತಿಗೂ ಕೂಡ ಇಲ್ಲಿ ತನಕನೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೇಲಿ ಇದೆ ಅನ್ನೋದಕ್ಕೆ ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ದಾನೆ ಗೊತ್ತಾ, ಅಂಥವ್ರ ಆಶೀರ್ವಾದ ಇರೋದೇ ಕಾರಣ ಸರ್. ವಾವ್, ಹೌದಾ? ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಆ ಸಿನಿಮಾನು ಕೂಡ, ಆ ಸಿನಿಮಾದಲ್ಲಿ ನಾನಿದ್ದೀನಿ ಅಂದರೆ ಮೊದಲನೆಯ ಭಾಗದಲ್ಲಿ ನಾನಿದ್ದೀನಿ. ಕರೆಕ್ಟ್, ಹೌದೌದು. ಅದರ ಇದಕ್ಕೆ ಹೋಗಿದ್ದೆ ನಾನು, ಟೀಸರ್ ಅಥವಾ ಒಂದು ಪೋಸ್ಟರ್ ಲಾಂಚ್ ಒಂದಿತ್ತು. ಅವಾಗ ಹೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ಅದರಲ್ಲಿ ಅವ್ರನ್ನ ಮಾವ, ತಾಯಿ ತಮ್ಮ ನಾನು. ಅದಕ್ಕೆ ನಾನು ಹೇಳಿದೆ, ಸರ್ ನೋಡಿ, ಈ ಸಿನಿಮಾದಲ್ಲಿ ನಾನು ಪರೋಕ್ಷವಾಗಿದ್ದೀನಿ, ನಾನು ಪರೋಕ್ಷವಾಗಿ ಇಲ್ಲದೆ ಇದ್ದಿರ್ಬೋದು. ಒಂದು ಗಾದೆ ಮಾತು ಹೇಳ್ತಾರೆ ಕನ್ನಡದಲ್ಲಿ, ಸೋದ್ರೂ ಸೋದರ ಮಾವ ಇರಬೇಕು ಅಂತಾರೆ. ಸೊ ಹಾಗೆ ನಾನು ಸ್ಟ್ರಾಂಗೆಸ್ಟ್ ಬಾಂಡು ಈ ಸಿನಿಮಾದಲ್ಲಿ ಅಂತ. ಆಮೇಲೆ ಅದ್ರದ್ದೊಂದು ಸಾಂಗ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮಳೆಯಂತೆ ಬಾ ಅಂತ ಅನ್ನೋಂಥ ಒಂದು ಸಾಂಗು ನನ್ನ ಪರ್ಸ್ನಲ್ ಫೇವ್ರೇಟು. ನನಗೆ ಆ ಸಾಂಗು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅಂದರೆ ಒಂದು ತುಣುಕು ಮಾತ್ರ ಬಿಟ್ಟಿದ್ರು, ಅಲ್ಲಿ ಒಂದು ರೀಲ್ಸಲ್ಲಿ ಮಾತ್ರ ಬಿಟ್ಟಿದ್ರು. ನೀವು ಇವಾಗ ಹೇಳ್ತೀನಿ ಕೇಳಿ, ನಾನು ಅವರು ಸ್ಟುಡಿಯೋಗೆ ಹೋಗಿ ನಾನು ಒಂದು ಸಲ ಕೇಳಬೇಕು ಭಯ್ಯ ಅಂತ ಹೇಳ್ಬಿಟ್ಟು ಒಂದು 3 ಸಲ ಅವ್ರ ಸ್ಟುಡಿಯೋದಲ್ಲಿ ಫುಲ್ಲು ಸಾಂಗು ಕೇಳಿ, ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಸಾಂಗ್ ಟು ರಿಲೀಸ್ ಆದಮೇಲೆ ಇಡೀ ತಂಡಕ್ಕೆ ಫೋನ್ ಮಾಡಿದ್ದೀನಿ ನಾನು. ಸೊ ದಟ್ ಈಸ್ ಮೈ ಟೀಮ್ ಸರ್. ಕರ್ವ ಸಿನಿಮಾ ರಿಲೀಸ್ ಆದಾಗ ಒಂದು ರೀಲ್ ವೈರಲ್ ಆಗಿತ್ತು. ಏನಪ್ಪ ಅಂತಂದರೆ, ಇಂಥ ಸಿನಿಮಾನ ನಾವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂತಂದ್ಬಿಟ್ಟು ವೈರಲ್ ಆಗಿತ್ತು. ಸೊ ಇದು ಕೂಡ ಜನ ಮಿಸ್ ಮಾಡ್ಕೊತಾರೆ, ಅವ್ರಿಗೂ ಒಂಚೂರು. ಹೌದು ಸರ್, ಖಂಡಿತವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ನಾನು ಅವಾಗ ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಈ ಸೌಂಡ್ ಅನ್ನೋವಂಥದ್ದು ಇದೆ ಗೊತ್ತಾ, ಸೌಂಡು ಮತ್ತು ವಿಷುವಲ್ಲು. ನಮ್ಮ ಈ ಮೊಬೈಲಲ್ಲಿ ಅದು ನಮ್ಗೆ ಗೊತ್ತೇ ಆಗಲ್ಲ ರೀ. ಅಂದರೆ ನಾನು ಹೇಳ್ತಾ ಇರೋದು ಅಚೀವ್ ಆಗುವಂಥದ್ದು. ಇವತ್ತು ನೀವೇ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರಿ, ಸೊ ನಿಮಗೆ ಅದರ ಎಫೆಕ್ಟ್ ಹೆಂಗಿರುತ್ತೆ. ನನಗೆ ನಮ್ಮದು ಟೀಸರ್ ಟ್ರೈಲರ್ ಬಿಟ್ಟವಲ್ಲ, ಇದರ ಸೌಂಡ್ ಡಿಸೈನಿಂಗ್ ಬಗ್ಗೆ ನಮಗೆ ಗೊತ್ತಿತ್ತು. ಯಾಕಂದರೆ ನಾವು ಸ್ಟುಡಿಯೋಗಳಲ್ಲಿ ಅಲ್ಲಿ ಕೇಳಿದ್ವಿ. ಒಂದಿಷ್ಟು ಮೆಚ್ಚುಗೆ ಬರ್ತಾ ಇತ್ತಲ್ಲ, ಅವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಅರೆ ಬರೀ ರೀಚ್ ಆಗ್ತಾ ಇರೋದು 40 to 50% ಅಷ್ಟೇ ಎಫೆಕ್ಟು. ಮೊಬೈಲಲ್ಲಿ ಸಿಗೋಲ್ಲ ನಿಮಗೆ. ಏನೇ ಆದ್ರೂ ಅದು ನೋಡಿ, ನಿಮಗೆ ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಬರೀ ಮೊಬೈಲಲ್ಲಿ ಹಿಂಗೆ ಕೇಳಿಸ್ಕೊಳ್ಳೋದು, ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ಳೋದಕ್ಕೂ ಹೆಚ್ಚು ಕಮ್ಮಿ ಒಂದು 40% ಆಫ್ ದಿ ಕ್ವಾಲಿಟಿ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಬರೀ ಇಯರ್ಫೋನ್ ಬೇಡ, ಸುಮ್ಮನೆ ಹಂಗೆ ಕೇಳಿ, ಇಯರ್ಫೋನ್ ಹಾಕ್ಕೊಂಡು ಕೇಳಿ. ಅದರಲ್ಲೇ ಅಷ್ಟು ವ್ಯತ್ಯಾಸ ಇದೆ ಅಂತಂದರೆ ಇನ್ನು ಥಿಯೇಟ್ರಿಗೂ ಮೊಬೈಲ್ಗೂ ಹೆಂಗಿರುತ್ತೆ. ಸೊ ಈ ಥರದ ಸಿನಿಮಾಗಳು ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟನ್ನೇ ಅವಲಂಬಿತವಾದಂಥ, ಅಂದರೆ ಅದನ್ನು ಬೇಸ್ಡ್ ಆಗಿ ಮಾಡಿದಂಥ ಸಿನಿಮಾಗಳನ್ನು ಖಂಡಿತವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಇವತ್ತು ಎಲ್ಲರೂ ಕೂಡ ಎಷ್ಟು ಮೆಚ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ ಮತ್ತೆ ಹೇಳ್ತೀನಿ, ಈ ಸಿನಿಮಾದ ಟೆಕ್ನಿಷಿಯನ್ಸ್ಗೆ ಸೇರಬೇಕಾಗಿರೋಂಥ ಕ್ರೆಡಿಟ್ಸ್ ಸರ್. ಥ್ಯಾಂಕ್ ಯು ಸರ್.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.